ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಓವನ್ ಇಲ್ಲದೆ ಈಸಿಯಾಗಿ ಓರಿಯೋ ಬಿಸ್ಕೆಟಿಂದ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಕೇಕ್ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಅಷ್ಟೇ ಟೇಸ್ಟಿಯಾಗಿದೆ. ಹೊರಗಡೆಯಿಂದ ಬೇಕ್ರಿಯಿಂದ ತರ್ತೀವಲ್ಲ, ಎಕ್ಸಾಕ್ಟ್ಲಿ ಹಾಗೇ ಇದೆ. ಇದನ್ನು ಮಾಡೋಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಒಂದು ಪಾತ್ರೆ ಅಥವಾ ಬಾಣಲೆಗೆ ಕೆಳಗಡೆ ಸ್ವಲ್ಪ ಪುಡಿ ಉಪ್ಪು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟು ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ 10 ನಿಮಿಷ ಪ್ರೀ ಹೀಟ್ ಮಾಡೋಕ್ಕೆ ಇಡೋಣ. 30 ರೂಪಾಯಿದು 2 ಓರಿಯೋ ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡಿದೆ. ಈಗ ಇದನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿ ಒಳಗೆ ಹಾಕೊಳ್ಳೋಣ. ಮಿಕ್ಸಿ ಜಾರಿಗೆ 1/4 ಕಪ್ ಸಕ್ಕರೆ, 3/4 ಕಪ್ ಹಾಲು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ರುಬ್ಕೊಂಡಿರೋ ಓರಿಯೋ ಬಿಸ್ಕೆಟ್ ಮಿಕ್ಸ್ಚರ್ನ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮೆಜರಿಂಗ್ ಕಪ್ ಯೂಸ್ ಮಾಡ್ತಿಲ್ಲ ಅಂತ ಹೇಳಿದರೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಈ ಥರ ದೋಸೆ ಹಿಟ್ಟು ಅದಕ್ಕೆ ಬಿಸ್ಕೆಟ್ನ ರುಬ್ಕೊಳ್ಳೋಣ. ಓರಿಯೋ ಕೇಕ್ ಬ್ಯಾಟರ್ಗೆ ಒಂದು ಈನೋನ ಫುಲ್ ಕಟ್ ಮಾಡಿ ಹಾಕೊಳ್ಳೋಣ. ಈನೋ ಪೌಡರ್ ಮೇಲೆ 1-2 ಸ್ಪೂನ್ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೇಕ್ ಟಿನ್ನಿಗೆ ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಮೈದಾ ಹಿಟ್ಟಾದರೂ ಹಾಕ್ಬೋದು, ಇಲ್ಲ ಬಟರ್ ಪೇಪರ್ ಆದರೂ ಯೂಸ್ ಮಾಡಬಹುದು. ನಾನಿಲ್ಲಿ ಬಟರ್ ಪೇಪರ್ ಹಾಕ್ತಿದ್ದೀನಿ. ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಕೇಕ್ ಟಿನ್ ರೆಡಿಯಾಗಿದೆ. ಕೇಕ್ ಬ್ಯಾಟರ್ನ ರೆಡಿ ಮಾಡಿಟ್ಟಿರೋ ಕೇಕ್ ಟಿನ್ ಒಳಗೆ ಹಾಕೊಳ್ಳೋಣ. ಕೇಕ್ ಟಿನ್ನ 1-2 ಸರ್ತಿ ಟ್ಯಾಪ್ ಮಾಡ್ಕೊಳ್ಳೋಣ. ಕೇಕ್ ಟಿನ್ನ ಪ್ರಿಹೀಟ್ ಮಾಡಿರೋ ಪಾತ್ರೆಲಿಟ್ಟು ಮುಚ್ಚಳ ಮುಚ್ಚಿ 45ರಿಂದ 50 ನಿಮಿಷ ಲೋ ಫ್ಲೇಮಲ್ಲಿ ಬೇಕಾಗೋ ತನಕ ಬೇಕ್ ಮಾಡ್ಕೊಳ್ಳೋಣ. ಟೋಟಲಾಗಿ 45 ನಿಮಿಷ ಆಗಿದೆ ಕೇಕ್ ಬೇಕಾಗೋಕ್ಕೆ. ನೋಡ್ಬೋದು, ಟೂತ್ ಪಿಕ್ ಫುಲ್ ಕ್ಲೀನಾಗಿ ಬಂದಿದೆ. ಈಗ ಕೇಕ್ನ 10 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ಶುಗರ್ ಸಿರಪ್ ಮಾಡೋಕ್ಕೆ ಒಂದು ಪಾತ್ರೆಗೆ 1/4 ಕಪ್ ನೀರು, 2 ಸ್ಪೂನ್ ಸಕ್ಕರೆ, 10 ಚರಿನ ಕಟ್ ಮಾಡಿದೆ, ಅದನ್ನು ಹಾಕೊಳ್ಳೋಣ. ಸಕ್ಕರೆ ಕರಗೋ ತನಕ ಸ್ಟವ್ ಮೇಲೆ ಇಟ್ಟು ಕುದಿಸ್ಕೊಳ್ಳೋಣ. ಸಕ್ಕರೆ ಎಲ್ಲ ಕರಗಿದೆ. ಈಗ ಶುಗರ್ ಸಿರಪ್ನ ಒಂದು ಬೌಲ್ಗೆ ಸೋಸ್ಕೊಳ್ಳೋಣ. ಚೆರಿ ಸಿರಪ್ ರೆಡಿಯಾಗಿದೆ. ಕೇಕ್ ತಣ್ಣಗಾಗಿದೆ, ತುಂಬ ಸಾಫ್ಟ್ ಇದೆ. ಈಗ ಇದನ್ನು ಮೋಲ್ಡಿಂದ ಹೊರಗಡೆ ಚಾಕು ಯೂಸ್ ಮಾಡಿ ಮೋಲ್ಡಿಂದ ಹೊರಗಡೆ ತೆಕ್ಕೊಳ್ಳೋಣ. ಕೇಕ್ನ ಮಧ್ಯದಲ್ಲಿ 2 ಪೀಸ್ ಕಟ್ ಮಾಡ್ಕೊಳ್ಳೋಣ. ಒಂದೂವರೆ ಕಪ್ ವಿಪ್ಪಿಂಗ್ ಕ್ರೀಮ್ ತೊಗೊಳ್ಳೋಣ. ಇಲ್ಲಿ ನಾನು ಟ್ರೋಪೋಲೈಟ್ ಕಂಪನಿದು ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ. ಯೂಸ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಶೇಕ್ ಮಾಡ್ಕೊಳ್ಳೋಣ. ವಿಪ್ಪಿಂಗ್ ಕ್ರೀಮ್ನ 4ರಿಂದ 5 ನಿಮಿಷ ಮೀಡಿಯಮ್ ಸ್ಪೀಡಲ್ಲಿ ವಿಪ್ ಮಾಡ್ಕೊಳ್ಳೋಣ. ವಿಪ್ಪಿಂಗ್ ಕ್ರೀಮ್ ಯಾವಾಗ ರೆಡಿ ಆಗಿದೆ ಅಂದರೆ, ನಾವು ಹೀಗೆ ಕೆಳಗಡೆ ಹೀಗೆ ಬಾಗಿಸಿದ್ರೂ ಕ್ರೀಮ್ ಕೆಳಗಡೆ ಬೀಳಲ್ಲ. ಈ ಥರ ಸಾಫ್ಟ್ ಪೀಕ್ ಬರುತ್ತೆ. ಯಾವ ಪ್ಲೇಟ್ ಮೇಲೆ ಕೇಕ್ನ ಡೆಕೋರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಪ್ಲೇಟ್ ಮೇಲೆ ಅರ್ಧ ಕಟ್ ಮಾಡ್ಕೊಂಡಿರೋ ಕೇಕ್ ಪೀಸ್ನ ಇಟ್ಕೊಳ್ಳೋಣ. ಈಗ ನಾವು ರೆಡಿ ಮಾಡಿರೋ ಚೆರಿ ಸಿರಪ್ನ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಬರೋಣ. ಒಂದು ಪೈಪಿಂಗ್ ಬ್ಯಾಗ್ ಅಥವಾ ಪ್ಲಾಸ್ಟಿಕ್ ಕವರ್ ತೊಗೊಂಡು ಅದಕ್ಕೆ ಕಟ್ ಮಾಡಿ ಅದಕ್ಕೆ ಯಾವುದಾದ್ರೂ ನಾಸಲ್ ಹಾಕೊಳ್ಳಿ, ಇಲ್ಲಾಂದರೆ ಹಾಗೆ ಆದರೂ ಕಟ್ ಮಾಡಿ ಓಪನ್ ಮಾಡಿದ್ರಾಯಿತು. ಈಗ ಇದಕ್ಕೆ ನಾವು ರೆಡಿ ಮಾಡಿರೋ ವಿಪ್ಪಿಂಗ್ ಕ್ರೀಮ್ನ ಹಾಕೊಳ್ಳೋಣ. ಪ್ಲಾಸ್ಟಿಕ್ ಕವರ್ ಅಥವಾ ಪೈಪಿಂಗ್ ಬ್ಯಾಗ್ ಯೂಸ್ ಮಾಡೋದ್ರಿಂದ ಎಲ್ಲ ಕಡೆ ಈಸಿಯಾಗಿ ಈಕ್ವಲ್ ಆಗಿ ಕ್ರೀಮ್ನ ಸ್ಪ್ರೆಡ್ ಮಾಡ್ಕೋಬಹುದು.
ಸ್ಟ್ರೈನ್ ಮಾಡಿ ಇಟ್ಕೊಂಡಿರೋ ಚೆರಿನ ಈಗ ಕ್ರೀಮ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸೆಕೆಂಡ್ ಲೇಯರ್ ಕೇಕ್ ಇಟ್ಕೊಂಡು ಅದ್ರ ಮೇಲೂ ಚೆರಿ ಸಿರಪ್ ಹಾಕಿ ವಿಪಿಂಗ್ ಕ್ರೀಮ್ ಹಾಕಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಒಂದು ಬೌಲ್ ತಗೊಂಡು ಅದ್ರ ಮೇಲೆ ಒಂದು ತಟ್ಟೆನ ಉಲ್ಟಾ ಹಾಕೊಳ್ಳೋಣ. ಈಗ ನಮ್ಮದು ಟರ್ನಿಂಗ್ ಟೇಬಲ್ ರೆಡಿ ಆಗಿದೆ. ಇದ್ರ ಮೇಲೆ ಕೇಕ್ ಇಟ್ಕೊಳ್ಳೋಣ. ಸೊ ಈಸಿಯಾಗಿ ಟರ್ನ್ ಮಾಡ್ಕೋಬಹುದು. ವಿಪಿಂಗ್ ಕ್ರೀಮ್ನ ಕೆಳಗಡೆಯಿಂದ ಮೇಲ್ಗಡೆ ಡೈರೆಕ್ಷನ್ಗೆ ಈ ಥರ ಕ್ಲೀನಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಕೇಕ್ ಸುತ್ತಲೂ ಫ್ಲವರ್ ಡೆಕೋರೇಷನ್ ಮಾಡ್ಕೊಳ್ಳೋಣ. ಈಗ ಚೆರಿ ತಗೊಂಡು ಡೆಕೋರೇಟ್ ಮಾಡೋಣ. $50 ಅಷ್ಟು ಕುಕಿಂಗ್ ಡಾರ್ಕ್ ಚಾಕ್ಲೇಟ್ ತಗೊಂಡು ಪೀಲರಿಂದ ಪೀಲ್ ಮಾಡಿ ಚಾಕ್ಲೇಟ್ ಸ್ಟ್ರೇಡಿಂಗ್ಸ್ ರೆಡಿ ಮಾಡ್ಕೊಳ್ಳೋಣ. ಚಾಕ್ಲೇಟ್ ಸ್ವಲ್ಪ ಸಾಫ್ಟ್ ಇದ್ದರೆ ಒಂದು 10 ನಿಮಿಷ ಫ್ರೀಸರಲ್ಲಿ ಇಡಿ. ಆವಾಗ ಚಾಕ್ಲೇಟ್ ಪೀಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಅದು ಫುಲ್ ಕೈಗೆಲ್ಲ ಅಂಟ್ಕೊಂಡು ಈಸಿಯಾಗಿ ಸ್ಟ್ರೇಡಿಂಗ್ಸ್ ಬರಲ್ಲ. ಈಗ ರೆಡಿ ಮಾಡಿರೋ ಚಾಕ್ಲೇಟ್ ಸ್ಟ್ರೇಡಿಂಗ್ಸ್ನ ಮಧ್ಯದಲ್ಲಿ ಮತ್ತು ಸೈಡಲ್ಲೆಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ಬೆಂಡ್ ಮಾಡಿ ಎಲ್ಲ ಕಡೆ ಈ ಥರ ಚಾಕ್ಲೇಟ್ ಶೇಡಿಂಗ್ಸ್ ಹಾಕೊಳ್ಳೋಣ. ಎಕ್ಸ್ಟ್ರಾ ಇರೋ ಚಾಕ್ಲೇಟ್ ಎಲ್ಲ ಒಂದು ಸ್ಪೂನ್ ಅಥವಾ ಸ್ಪ್ಯಾಚುಲಾ ತಗೊಂಡು ತೆಕ್ಕೊಳ್ಳೋಣ. ಓವನ್ ಇಲ್ಲದೆ ಓರಿಯೋ ಬಿಸ್ಕೆಟಿಂದ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.